ಸಚಿವ ಎಂಬಿ ಪಾಟೀಲ್ರಿಂದ ಪ್ರತ್ಯೇಕ ಲಿಂಗಾಯತ ಧರ್ಮ ರಣಕಹಳೆ. ರಾಜ್ಯದಲ್ಲಿ ಕಿಚ್ಚು ಹತ್ತಿಸುತ್ತಿರುವಂತಹ ಪ್ರತ್ಯೇಕ ಲಿಂಗಾಯತ ಧರ್ಮ ರಣಕಹಳೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಚಿವ ಎಂಬಿ ಪಾಟೀಲ್ ಆಗ್ರಹ. ಸಚಿವ ಎಂಬಿ ಪಾಟೀಲ್ರಿಂದ ಪ್ರತ್ಯೇಕ ಲಿಂಗಾಯತ ಧರ್ಮ ರಣಕಹಳೆ. ರಾಜ್ಯದಲ್ಲಿ ಕಿಚ್ಚು ಹತ್ತಿಸಿದಂತಹ ಪ್ರತ್ಯೇಕ ಲಿಂಗಾಯತ ಧರ್ಮ ಕಹಳೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಚಿವ ಎಂಬಿ ಪಾಟೀಲ್ ಆಗ್ರಹ. ಜೈನರು, ಸಿಖ್ಖರು, ಬೌದ್ಧರು ಯಾರಾದ್ರೂ ತೊಂದರೆ ಆಗಿದ್ಯಾ? ಇಲ್ಲವಲ್ಲ. ಹಾಗಾದ್ರೆ ಲಿಂಗಾಯತ ಧರ್ಮದಿಂದ ತೊಂದರೆ ಆಗುತ್ತೆ ಅಂತ ನೀವ್ ಯಾಕೆ ಅನ್ಕೊಂತಿದ್ದೀರಾ? ಹೀಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಲೇಬೇಕು, ಇದು ನಮ್ಮ ಆಗ್ರಹ. ಇದನ್ನ ಸಿಎಂ ತಲೆಗೆ ಕಟ್ಟಲಿಕ್ಕೆ ಹೋಗಲ್ಲ. ಹಿಂದೆ ಆಟವಾಡಿದ ಹಾಗೆ ಈಗಲೂ ಕೂಡ ಆಟವಾಡಲು ಆಗೋದಿಲ್ಲ. ಭೌಗೋಳಿಕವಾಗಿ ನಾವೆಲ್ಲ ಭಾರತೀಯರು, ಹಿಂದೂಗಳು. ಆದ್ರೆ ಇದು ಬಸವ ಧರ್ಮ, ಇಂಡಿಕ್ ರಿಲಿಜಿಯನ್. ನಾವು ಲಿಂಗಾಯತ ಧರ್ಮದವರು ಚತುರ್ವರ್ಣದಿಂದ ಹೊರ ಹೋಗಿದ್ದೇವೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಪರ ಸಚಿವ ಎಂಬಿ ಪಾಟೀಲ್ರು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಎಂಬಿ ಪಾಟೀಲ್ ರವರ ಈ ಒಂದು ಮಾತು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ, ಸಾಕಷ್ಟು ಕೋಪಕ್ಕೂ ಕೂಡ ಕಾರಣವಾಗಿದೆ. ಎಲ್ಲರೂ ಕೂಡ ಎಲ್ಲರೂ ಕೂಡ ಹಿಂದೂ ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಬಟ್ ಎಂಬಿ ಪಾಟೀಲ್ ತಲೆ ಬೇರೆ ತರ ಕಾಣಿಸ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಸಿಖ್ರು, ಜೈನರು, ಬೌದ್ಧರು ಅವರಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಲ್ಲ, ತೊಂದರೆ ಆಗ್ತಾ ಇದೆಯಾ? ಇಲ್ಲ ಅಲ್ವಾ? ಹಾಗೆ ನಾವು ಕೂಡ ನಮ್ಮನ್ನು ಸ್ವಲ್ಪ ಬೇರೆ ಧರ್ಮ ಅಂತ ಮಾಡ್ಬಿಟ್ರೆ ಯಾರಿಗೆ ತೊಂದರೆ ಆಗುತ್ತೆ ಅಂತ ಅವರು ಕೇಳಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಬನ್ನಿ. ಬಸವಣ್ಣವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಕೆಲವರು ಅದನ್ನ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಅನ್ನೋ ತರ ಚರ್ಚೆಯನ್ನ ಮಾಡ್ತಿದ್ದಾರೆ. ನೋಡ್ರಿ, ಒಂದು ಹೇಳ್ತೀನಿ, ಬಸವಣ್ಣನವರು ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್, ಭೌಗೋಳಿಕವಾಗಿ ಹಿಂದೂಗಳು, ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ, ಜೈನ ಇದ್ದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತ, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಅಲ್ಲ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂಥ ಪ್ರಯತ್ನನ ಅದು? ಆ ಥರ ಏನು ಇದೆಲ್ಲ ಆಗಲ್ಲ. ಸಲ ಮಾಡಿದ್ರು, ಹೌದು. ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆದಿಲ್ಲ ಅಂತ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಯಾವುದು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ. ಟೀಕೆ ಮಾಡೋದು, ಯಾರನ್ನೇ ಟೀಕೆ ಮಾಡುವಂಥದ್ದು ಯಾರು? ನಮ್ದೇನಿದೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು. ಸರ್, ಈಗ ಬಸವಣ್ಣವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ, ನಮ್ದು ಬಸವ ಧರ್ಮ, ನಮ್ದು ಪ್ರತ್ಯೇಕವಾಗಿ ಮಾಡಿಕೊಡಿ ಅಂತ. ಆಗೋಗ ಬದುಕಲ್ಲ ಇದೆಲ್ಲ, ಸುಮ್ಮನೆ. ಯಾಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಈಗ ಹಿಂದೂಗಳು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹಿಂದುತ್ವದಲ್ಲಿ ಒಡಕುಗಳು ಬರಬಾರ್ದು ಅಂತ. ಈಗ ಲಿಂಗಾಯತ ಧರ್ಮವನ್ನ ಮಾಡಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.